ನೀವು ಹೇಳಿರೋ ಸರ್ಕಾರ ಹೇಳಿದ್ಮೇಲೆ ನಾವು ನೀವು ಹೇಳಿದ ರೀತಿಯಲ್ಲಿ ಇದಕ್ಕೇನಾದ್ರೂ ತೆರಿಗೆಯನ್ನ ಏನಾದ್ರೂ ನಾವು ಕಟ್ಟಕ್ಕೆ ಆಗಿದ್ದೆ ಹೋದಾದ್ರೆ, ತೆರಿಗೆ ಕಟ್ಟಿದ್ದೆ ಹೋದಾದ್ರೆ ಒಬ್ಬರು BPL ಕಾರ್ಡ್ ಹೋಲ್ಡರ್ ಇರಲ್ಲ. ಇಷ್ಟು ಕಟ್ಟಿದ್ದೆ ಹೋದ್ರೆ BPL ಕಾರ್ಡ್ ಹೋಲ್ಡರ್ ಇರಲ್ಲ. ಅವಾಗ ಅದೇ ನಿಮ್ಮ ಮನಸ್ಸಿನ ಮೋಸ್ಟ್ಲಿ ನಾವು BPL ಕಾರ್ಡನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀವಿ, ಎಲ್ಲರೂ ಬಡತನ ರೇಖೆಗಿಂತ ಈಗ ಮೇಲೆ ಬಂದಿದ್ದಾರೆ, ಎಲ್ಲ ಶ್ರೀಮಂತರಾಗಿದ್ದಾರೆ, ಸಮೃದ್ಧ ರಾಜ್ಯ ಅಂತ ಬಿಟ್ಟು ನಿಮ್ಮ ಬೆನ್ನನ್ನು ನೀವು ತಟ್ಕೊಳ್ಳೋಕೆ ಏನಾದರೂ ಮಾಡಿದ್ದೆ ಹೋದಾದ್ರೆ ಇದು ಹಗಲ್ಗನ್ಸಂತ ತಿಳ್ಕೊಳ್ಳಿ. ಯಾವ ಹೇಳ್ತಾರಲ್ಲ, ಬಡವರ ದೇಶ ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ನಾವು ತೆಗಿಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೇಂದ್ರನೂ ಹೇಳುತ್ತೆ, ರಾಜ್ಯನೂ ಹೇಳುತ್ತೆ. ಈ ರೀತಿಯಾಗಿ ಟ್ಯಾಕ್ಸ್ ಹಾಕೊಳ್ತಾ ಹೋಗ್ತಾ ಹೋದ್ರೆ ಬಡವರು ಇನ್ನ ಜಾಸ್ತಿ ಆಗ್ತಾರೆ. ಇಲ್ಲ ಮೇಡಮ್, ಅದೇನಾಗುತ್ತೆ ಅಂದ್ರೆ ಇವರು ಏನ್ ತೀರ್ಮಾನ ಮಾಡಿದಾರೆ ಅಂದ್ರೆ ಈ ದೇಶ ಬಡವರ ದೇಶ ಅಂತ ಹೇಳ್ಬಿಟ್ಟು, ಬಡವರ ರಾಜ್ಯ ಅಂತ ಹೇಳ್ಬಿಟ್ಟು ಇಡೀ ವಿಶ್ವದಲ್ಲಿ ಗೊತ್ತಾಗಬಾರ್ದು, ಇದನ್ನ ಸರಿದೂಗಿಸ್ಬೇಕಂತೇಳಿ ಈ ಬಡತನವನ್ನ ಹೇಗಾದ್ರೂ ಮಾಡಿ ನಿರ್ಮೂಲನೆ ಮಾಡ್ಬೇಕಂತ ಬಹಳಷ್ಟು ಒದ್ದಾಟ ಮಾಡಿದ್ರು. ಆಗಿಲ್ಲ, ಯಾಕಂದ್ರೆ ಅವ್ರಿಗೆ ತಿನ್ಲಿಕ್ಕೆ ಸಾಕಾಗ್ತಾ ಇಲ್ಲ ಹಗರಣಗಳು ಮಾಡ್ಲಿಕ್ಕೆ. ಅದು ಸಾಕಾಗದೇ ಇದ್ದಾಗ ಏನ್ ಮಾಡಿದ್ರು, ಇನ್ನೊಂದು ಐಡಿಯಾ ಮಾಡಿದ್ದಾರೆ ಈಗ. ಯಾವ ರೀತಿ ಅಂದ್ರೆ ಈ ಬಡತನ ನಿರ್ಮೂಲನೆ ಮಾಡೋದು ಕಷ್ಟ ಆಗುತ್ತೆ, ಈ ಬಡವರನ್ನೇ ಸಂಪೂರ್ಣ ನಿರ್ಮೂಲನೆ ಮಾಡಿದ್ದೆ ಹೋದಾರೆ ಹೇಗೂ ಶ್ರೀಮಂತ ರಾಷ್ಟ್ರ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಬಿದ್ದಂಗಿದೆ, ಜಿದ್ದಿಗೆ ಬಿದ್ದಂಗಿದೆ. ಎರಡೂ ಸರ್ಕಾರ, ಯಾವೊಬ್ಬರು ಸರ್ಕಾರ ಅಲ್ಲ, ಎರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಇವತ್ತು ಇಲ್ಲಿದ್ದವ್ರು ನಾಳೆ ಅಲ್ಲಿರ್ತಾರೆ, ಅಲ್ಲಿದ್ದಾರೆ ಇಲ್ಲಿರ್ತಾರೆ. ಒಂದು ಎಥಿಕ್ಸ್ ಇಲ್ಲ, ರಾಜಕೀಯ ಎಥಿಕ್ಸ್ ಇಲ್ಲ. ಇವ್ರು ನಾವು ಯಾಕೆ ಮಾತಾಡಬೇಕು ಇವ್ರ ಪರವಾಗಿ? ಎರಡೂ ಸರ್ಕಾರಗಳು ಒಂದೇ ರೀತಿ, ಎರಡೂ ಸರ್ಕಾರದ ಏನು ಆಡಳಿತ ಪಕ್ಷ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕಿರಬೇಕು. ಅದು ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲೇ ಆಗಿರ್ಬೋದು. ಇವರಿಗೆ ಬೇಕಾಗಿದ್ದು ಇವರ ಒಂದು ಇಂಟೆನ್ಷನ್ನೇ ವಿನಃ, ಇವರ ಒಂದು ಲಾಭನೇ ವಿನಃ, ಇವರ ಒಂದು ಮಾತು ಕೊಟ್ಟಿದ್ದು ಬೇಕಾಬಿಟ್ಟಿ ಮಾತು. ಹಿಂದೆಲ್ಲ ಸರ್, ಹಿರಿಯರಿದ್ದೀರಿ ನೀವು, ಹಿಂದೆಲ್ಲ ಏನಿತ್ತು ಗೊತ್ತಾ ಸರ್, ಈಗ ನಿಮಗೆ ಒಂದು ಪೊಲೀಸ್ ಅಧಿಕಾರಿಗೆ ಹೋಗಿ ಏನಾದ್ರು ಒಂದು ಕೆಲಸ ಮಾಡಿಸ್ಕೊಡ್ತೀನಿ, ನಿಮ್ಗೇನೋ ಒಂದು ಕೊಡ್ತೀನಿ ಮಾಡ್ಕೊಡಿ ಸರ್ ಅಂತ ಹೇಳಿದರೆ ಅದು ಆಮಿಷ ಆಗುತ್ತಂತೆ, ಅದು ಕೇಸ್ ಆಗುತ್ತಂತೆ. ಇದೇ ಸರ್ಕಾರಗಳು, ಇವತ್ತು ಬರುವಂಥ ಸರ್ಕಾರಗಳು, ನಿನಗೆ 2,000 ರೂಪಾಯಿ ಕೊಡ್ತೀನಿ ನಾನು ಗೆದ್ದು ಬಂದರೆ, ನಿನಗೆ ನಾನು ಅದು ಮಾಡಿಕೊಡ್ತೀನಿ, ನಿನಗೆ ಉದ್ಯೋಗ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಮಾಡ್ತಾ ಇದ್ದಾರೆ? ಇದು ಅವ್ರ ಮೇಲೆ ಕೇಸ್ ಆಗ್ಬೇಕಾಗಿದ್ದು, ಆಮಿಷ ಒಡ್ಡಿದ್ದು ತಪ್ಪು. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಇಷ್ಟು ಕಲೆಕ್ಷನ್ ಮಾಡಬೇಕು ಅನ್ನೋದನ್ನ ಸರ್ಕಾರನೇ ಹೇಳುತ್ತೆ. ಸರ್ಕಾರದಿಂದನೇ ಕಲೆಕ್ಟ್, ಅದು ಎಲ್ಲಿಂದ ಕಲೆಕ್ಟ್ ಆಗ್ತಾ ಇದೆ? ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಸ್ಥರಿಂದಲೇ ಕಲೆಕ್ಟ್ ಆಗ್ತಾ ಇರೋದು ಹಣ. ಅದು ಎಲ್ಲಿ ಹೋಗ್ತಾ ಇದೆ ಹಣ? ಅದ್ಯಾವುದು ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ನವ್ರಿಗೆ ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಕ್ಯಾಶ್ ಅಲ್ವಾ ಅದು. ಇದು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತಿದ್ಯಲ್ಲ. ಈಗ ಇಲ್ಲಿವರೆಗೆ ಈಗ ನಾವು ಟ್ಯಾಕ್ಸ್ ವಿಚಾರದಲ್ಲಿ ಬಂದು ಇಲ್ಲಿ ಪಾಪ ಇವರು ಹಿರಿಯರು ಈಗ ಮಾತಾಡ್ತಾ ಹೇಳಿದ್ರು, ಇದಕ್ಕಿಂತ ಮುಂಚಿತವಾಗಿ ಅವ್ರು ನಮ್ಗೆ ಕೊಟ್ಟು ನೋಟಿಸ್ ಆಗಿತ್ತು ಅಂತಂದ್ರೆ ನಮ್ಗೆ ಬಂದು ಭಯ ಹುಟ್ಟಿಸಿದ್ದು. ಎಲ್ಲ ಬೇಡ ಅಂಗಡಿ, ಸಿಗರೇಟ್ ಅಂಗಡಿ ಅಲ್ಲಿ ಬರೋದು, ಪೊಲೀಸ್ನವರಲ್ಲಿ ಯಾರು ಸಿಗರೇಟ್ ಸಹಿತ ಇದ್ದಾರೆ ಅದ್ರಲ್ಲಿ ನಾವು ಬೋರ್ಡ್ ಹಾಕಿರ್ತೀವಿ, ಇಲ್ಲಿ ಧೂಮಪಾನ ಮಾಡೋಂಗಿಲ್ಲ, ದೂರದಲ್ಲಿ ಹೋಗಿ ಮಾಡಬೇಕಂತೂ ಹಾಕಿರ್ತೀವಿ. ಶಾಲೆ ಅಥವಾ ದೇವಸ್ಥಾನ, ಆಸ್ಪತ್ರೆ ಎಲ್ಲ ಇಲ್ಲ. ಯಾರೋ ಎಲ್ಲಿಂದ ಬಂದು ಅಲ್ಲೊಂದು ತೊಗೊಂಡು ಒಂದು ಟೀ ತೊಗೊಂಡು ಹಿಂಗೆ ಕುಡಿತಾ ಇರ್ತಾನೆ, ಅವನು ಹಿಡಿತಾರೆ. ಅವನು ಹಿಡ್ಕೊಂಡಾದ್ಮೇಲೆ ಅವ್ರು ಮಾಲೀಕನ ಹಿಡ್ಕೊಂಡು ಅಲ್ಲೇ ಆ ದಿವಸ ಅವ್ನು ಎಷ್ಟು ಇದು ಸಿಗರೇಟು ಮತ್ತು ಈ ಐಟಮ್ ಎಲ್ಲ ಹಾಕ್ಕೊಂಡಿದ್ದ ಅಷ್ಟೂ ಪೊಲೀಸ್ನವ್ರು ತೊಗೊಂಡೋಗಿ ಸ್ಟೇಷನಲ್ಲಿ ಮಾಡ್ಕೊಳ್ತಾರೆ. ಸ್ಟೇಷನಿಗೆ ಇವನು ಕರ್ಕೊಂಡೋಗಿ ಕೂರಿಸ್ತಾರೆ. ಅಲ್ಲಿ ಗಂಡ ಹೆಂಡತಿ ಇರ್ತಾರೆ, ಹೆಂಡತಿ ಅಲ್ಲಿ ಇರಬೇಕು, ಗಂಡನ ಇಲ್ಲಿ ತಂದು ಕೂರಿಸ್ತಾರೆ. ಅವ್ರು ಬಿಡಿಸೋರು ಯಾರು ಇಲ್ಲ, ಅದು ರವಿ ಶೆಟ್ರೆ ಹೋಗ್ಬೇಕು. ಆ ನಂತರ ಅಲ್ಲಿ ಅದು FIR ಆಗ್ತಾ ಇದೆ, ಕೋರ್ಟ್ ಕಾಯ್ದೆಯಲ್ಲಿ ಇದ್ದಂಗೆ ನಡೀತಾ ಇಲ್ಲ. ಒಂದು ಅದರಲ್ಲಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯವರು, BBMP ಅಧಿಕಾರಿಗಳು ಇವರೆಲ್ಲ ಹರಕೆಯ ಕುರಿ ಅಷ್ಟೇ. ನಮ್ಮ ತರ ಹರಕೆ ಕುರಿ, ಅವರು ಕೂಡ ಒಂದು ಹರಕೆ ಕುರಿ. ಅವ್ರನ್ನ ಮುಂದೆ ಬಿಟ್ಟು ನಮ್ಮನ್ನು 20,000 ಇರ್ತದೆ. ಆ 20,000 ಮಾಲ್ ಇವ್ರು ತೊಗೊಂಡೋದವರು ಆ ಸಿಗರೇಟು ಇವನ್ನೆಲ್ಲ ವಾಪಸ್ ಕೊಡಲ್ಲ, ವಾಪಸ್ ಕೊಡಲ್ಲ. ಎತ್ಕೊಂಡು ಏನು ನೋಡ್ತಾರೆ ಮೇಡಮ್. ನಾವು ದುಡ್ಡು ತಿನ್ನೋರು, ದುಡ್ದು ತಿನ್ನೋರು. ನೀವು ದುಡ್ಡು ತಿನ್ಬೇಡಿ, ಭಿಕ್ಷೆ ಬೇಡ್ಕೊಳ್ತೀನಿ ಅಂತ ಮಾಡ್ತಾ ಇದೆ ಸರ್ಕಾರ. ದುಡಿಬೇಡಿ ಯಾರು ಕೂಡ. ಅಯ್ಯೋ ಅಮ್ಮ ತಾಯಿ, ನನಗೆ ದುಡ್ಡಿಲ್ಲ, ನನಗೆ ವ್ಯಾಪಾರ ಮಾಡಕ್ ಕಾಸು ಕೊಡಿ, ಭಿಕ್ಷೆ ಬೇಡ್ಕೊಂಡು ಬದುಕಿ ಮಾಡ್ತಾ ಇದೆ. ಈಗ ನಾವು ಸ್ವಂತಿಕೆಯಿಂದ ಕಷ್ಟಪಟ್ಟು ಏನೋ ಒಂದಕ್ಕೆ ಇನ್ವೆಸ್ಟ್ ಮಾಡಿ ನಮ್ಮ ಜೀವನ ಕಟ್ಕೊಳ್ಳೋಣ, ನಮ್ದು ಅಂತ ಸ್ವಂತ ಮನೆ ಮಾಡ್ಕೊಳ್ಳ, ಬೀದಿಲ್ ಬಿದ್ದೀರಿ. ಸ್ವಂತ ಮನೆನೂ ಬೇಡ ನಿಮಗೆ, ಸ್ವಂತ ಅದೇನೂ ಬೇಡ. ನೀವು ವ್ಯಾಪಾರ ಮಾಡ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಆ ಸಾಲ ತೀರಿಸ್ಕೊಂಡು ಅದಕ್ಕೊಂದಷ್ಟು ಟ್ಯಾಕ್ಸ್ ಕಟ್ಕೊಂಡು ಸತ್ತೋಗ್ಬಿಡಿ ಒಂದಿನ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಮೇಡಮ್, ಈಗ ಹೂ ಮಾರೋನು ಎಲ್ಲಿಂದ GST ಬಿಲ್ ತತ್ತಾನೆ ಹೇಳಿ, ಅವ್ನು ಹಳ್ಳಿಯಿಂದ ತಗೋ ಬರ್ತಾನೆ, ಇಲ್ಲಿ ಬಂದು ಹೋಲ್ಸೇಲ್ ಆಗಿ ಕೊಡ್ತಾನೆ, KG ಗಟ್ಟಲೆ ಹಿಡಿತಾನೆ. ಅವನಿಗೂ ಇದನ್ನ ಫೋನ್ ಪೇ ಮಾಡ್ತೀವಿ. ಅವನಿಗೂ ಈಗ 45 ಲಕ್ಷ ಬಂದಿದೆ. ಎಲ್ಲಿ ಹೋಗ್ತಾನೆ ಈಗ, ಅವ್ನು ಎಲ್ಲಿ ಬದುಕ್ತಾನೆ? ಏನ್ ಮಾಡ್ಬೇಕು ಹೇಳ್ರಿ? ಒಬ್ಬ ನನ್ನ ಕಸಿನಿಗೆ ಅವನ ಹೆಸರಲ್ಲಿ ಇದಿದೆ, ಯಾವುದೋ ನಂಬರ್,
ಯಾವುದೋ ಬೇಕರಿ ಹೆಸರು ಹಾಕಿ ನೋಟಿಸ್ ಕಳಿಸಿದ್ದಾರೆ. ನಾ ಸಾರ್ಗೆ ಆಮೇಲೆ ತೋರಿಸ್ತೀನಿ. ಸರ್ ಅದಕ್ಕೂ ಸಂಬಂಧವೇ ಇಲ್ಲ. ಸಂಬಂಧನೇ ಬೇಕರಿ ಇಲ್ಲ ಇಲ್ವಾ? ಅವ್ರು bakery ಅವ್ರಿಗೆ ನೋಟಿಸ್ ಇಲ್ಲ. ಬಂದಿದೆ. ಇವತ್ತೊಬ್ರು ಡಾಕ್ಟರ್ದು 38 ಲಕ್ಷ ಕಟ್ಟಿಗೆ ಡಾಕ್ಟರ್ ಗೊತ್ತಿಲ್ಲಂತೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ಚಾಮರಾಜಪೇಟೆ ಒಬ್ರು ಡಾಕ್ಟ್ರು ಅವ್ರು ಹೇಳ್ತಾ ಇದ್ದಾರೆ, ಇವರೇ ಇದು ನೋಡಿದ್ರೆ ನಾನು ಅದನ್ನ ಈಗ ಹೇಳ್ಬೇಡಿ ಅಂತ ಹೇಳಿದೆ ಸಾಹೇಬ್ರಿಗೆ. 6 ಕೋಟಿ ಬಂದಿದೆ. ಅದು ಯಾರಿಗೆ? ಬೇಕರಿಯವರಿಗೆ ಬಂದಿದೆ. ಡಾಕ್ಟರ್ ಹೆಸರು ಬೇಕರಿಯವರಿಗೆ ಬಂದಿದೆ. ಅದ್ ಹೇಗ್ ಸಾಧ್ಯ? 6 ಕೋಟಿ ಅನ್ನೋಕ್ಕೂ ಇವನ್ ಏನ್ ಮಾಡಿದಾನೆ, ಇಲ್ಲ ಅಣ್ಣ ನಾನು ಎಲ್ಲರೂ ಹೋಗ್ಬಿಡ್ತೀನಿ, ನಾನು ಇದನ್ನ ಮಾಡ್ಬಿಟ್ಟಣ್ಣ ಸಿಮ್ಮನ್ ತೆಗೆದು ಕಳ್ಸಿಬಿಟ್ಟು ಓಡೋಗ್ತೀನಿ ಅಣ್ಣ ಅಂತ ಇದ್ದ. ನಾನು ಹೇಳಿದೆ, ನೀನು ಸಿಮ್ಮನ್ ಕಳ್ಸಿ ಹೋದ್ರೆ ಆಗಲ್ಲಪ್ಪ, ಅದು ಇರು, ಅದ್ರ ಬಗ್ಗೆ ನೋಡೋಣ ಅಂತ. ಕೊನೆಗೆ ಅದನ್ನ ಕ್ಲೀನಾಗಿ ಇದು ಮಾಡಿ ನೋಡುವಾಗ ಒಬ್ರು ಡಾಕ್ಟ್ರಿಗೆ ಸಂಬಂಧಪಡ್ತಾರೆ. ಅವರು ಡಾಕ್ಟರ್ ಹೇಳ್ತಾರೆ, ನಾನು ವರ್ಷ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದೀನಿ, ವರ್ಷ ಸರಿಯಾದ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನಾನು ನನಗೆ ಯಾಕೆ ಇದು ಕಟ್ಟಿರೋ ನಂಗೆ ಗೊತ್ತಿಲ್ಲ, ಟ್ಯಾಕ್ಸ್ ಆಫೀಸಿಂದ ಕೂಡ ನನಗೂ 2 ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೋ ಕೊಡ್ಬೇಕಾಗಿದ್ದು ಯಾವುದೋ ನೀವು ಕಮಿಷನರ್ ಆಫೀಸಲ್ಲಿ ಹೇಳಿದ್ದೀನಿ. ಎಲ್ಲ ಇರುತ್ತೆ. ಈಗ ಕಮಿಷನರಿಗೆ ನೋಡಿ, ಕಮಿಷನರ್ ಆಫೀಸಲ್ಲಿ ನೇರವಾಗಿ ಹೇಳಿದ್ದೇನೆ ನಾನು. ಕಮಿಷನರ್ ಆಫೀಸಲ್ಲಿ ನೇರವಾಗಿ ಹೇಳಿದ್ದೇನೆ, ನಿಮ್ಮ ಅಧಿಕಾರಿಗಳ ಬೇಜವಾಬ್ದಾರಿತನ ಬಹಳ ಜಾಸ್ತಿ ಇದೆ. ನಿಮ್ಮ ಏನು ಅಸಿಸ್ಟೆಂಟ್ ಕಮಿಷನರ್ಗಳಿದಾರೋ ಅವರು 200 ಜನ ಏನೋ ಇದ್ದಾರೆ ಅಂತ ಮಾಹಿತಿ ಇದೆ ನನಗೆ. 200 ಜನಿಗೂ ನಾನು ಹೈಕೋರ್ಟಿಂದ ನೋಟಿಸನ್ನು ಇಶ್ಯೂ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಪ್ಪು ನ್ಯೂನ್ಯತೆಗಳು ಎದ್ದು ಕಾಣ್ತಾ ಇದೆ. ಇದರಿಂದ ನೀವು ಜನರು ಸಾಮಾನ್ಯ ಒಬ್ಬ ಸ್ಪಾಟ್ ಆದರೆ ಇದರಲ್ಲಿ ಅಯ್ಯೋ ನನಗೆ ತಡ್ಕೊಳಕ್ಕಾಗಲ್ಲ ಅಂತ, ಯಾಕಂದರೆ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಬೆಳಗ್ಗೆ 4 ಗಂಟೆಗೆ ಬೇಕರಿಗೆ ಬರ್ತಾರೆ, ಕಾಂಡಿಮೆಂಟ್ಸಿಗೆ ಬರ್ತಾರೆ 4 ಗಂಟೆ, ರಾತ್ರಿ 12 ಗಂಟೆ ಅದನ್ನೆಲ್ಲ ತೊಳೆದಿಟ್ಟು ಹೋಗೋಕ್ಕೆ. ನೀವು ಕೆಲವು ಅಧಿಕಾರಿಗಳು ಹೇಳ್ತಾರೆ ನೋಡಬೇಕು, ಅವರು 9 ಗಂಟೆ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ, ಕ್ಲೋಸ್ ಮಾಡ್ಸಕ್ಕೆ ಹೋದರೆ. ಯಾಕೆ ಕೇಳಿದರೆ ಇಲ್ಲಿ ಪುಡಾರಿಗಳು ಬರ್ತಾರೆ ಬೇಕರಿ ಕಾಂಡಿಮೆಂಟ್ಸಲ್ಲಿ, ಅಲ್ಲೆಲ್ಲ ಪುಡಾರಿಗಳು ಬರ್ತಾರೆ ಅಂತ. ಸರ್, ಸ್ಟಾರ್ ಹೋಟ್ಲು ಬೆಳಗಿನ ಜಾವ 4 ಗಂಟೆವರೆಗೆ ಇರ್ತದೆ, ಅಲ್ಲಿ ಅಂಡರ್ವರ್ಡ್ಸ್ ಡಾನ್ಗಳೆಲ್ಲ ಬರ್ತಾರೆ, ದೊಡ್ಡ ಡೀಲ್ಗಳು ನಡೀತದೆ, ಬೇಕಾದ ಇದು ಗಾಂಜಾ ಸಪ್ಲೈ ಅನುಮತಿ ಇದೆ. ಅದಕ್ಕಿಂತ ಅವರಿಗೆ ಅನುಮತಿ, ಅವ್ರ ಲೈಸೆನ್ಸ್ ಹೋಲ್ಡರ್ ಅಂತೆ. ನಾವು ಅನುಮತಿ ಪಡೆದಿದ್ದೀವಿ, ರಾಜ್ಯದ ಅನುಮತಿ ಪಡೆದೇ ಇಲ್ಲ, ನಾವು ಅನುಮತಿ ಪಡೆದೇ ಕಮಿಷನರ್, ಈ ರಾಜ್ಯದ ಕಮಿಷನರ್ ಸರಿ ನಮ್ಮ ಇವರು ಬೆಂಗಳೂರು ಕಮಿಷನರ್ ಹೇಳಿದ್ದು, ನಾವೇ ಹೋಗಿ ಅವ್ರ ಹತ್ರ ಮನವಿ ಕೊಟ್ಟು ಕೇಳಿದಾಗ ಹೇಳಿದ್ರು ಅವ್ರಿಗೆ ಲೈಸೆನ್ಸ್ ಇದೆ ಅಂದ್ರು. ನಾವು ನಿನ್ನೇನು ಅಂತ BBMP ಇಂದ ನಾವು ಒಂದು ಬೇಕರಿ ಮಾಡ್ಬೇಕಾದ್ರು BBMP ಲೈಸೆನ್ಸ್ ಪರ್ಮಿಷನ್ ತಗೊಳ್ಬೇಕು. ಯಾಕೆಂದ್ರೆ ನಾವು ಬೇಕರಿ ಮಾಡೋರು ಬೇರೆಯವ್ರಿಗೆ ಆಹಾರ ಪೂರೈಕೆ ಮಾಡಿದಾಗ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆದಾಗ ಬಂದು ಅಂಗಡಿಯವ್ರನ್ನೇ ಕೇಳೋದು BBMP ಅವರು, ನಿನ್ನ ಅಂಗಡಿಲಿ ಈ ತರ ಏನು ಆಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಾಗಿದೆ, ಯಾವ ರೀತಿಯಾದಂತಹ ಆಹಾರವನ್ನ ಕೊಡ್ತಾ ಇದೆಯಾ ಜನಕ್ಕೆ, ಏನ್ ಕೊಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡೋದು ಮಾಲೀಕರನ್ನೇ. ನೀವು ಬೋರ್ಡ್ ಇಡಕ್ ಬಿಡಲ್ಲ ಮೇಡಮ್, ಎದುರುಗಡೆ ಬೋರ್ಡ್ ಇಡಕ್ ಬಿಡಲ್ಲ ಮೇಡಮ್. ಬಿಡಿ, ನಮ್ಮ ಪರಿಸ್ಥಿತಿ ಅದು ಹೇಳೋಂಗಿಲ್ಲ, ಬಿಡಿ ಅದು ಹೇಳೋಂಗಿಲ್ಲ. ಒಂದು ಚೂರು ಯಾವುದು ವಸ್ತುನ ಇದು ಮಾಡ್ಲಿಕ್ಕಿಲ್ಲ. ಎಲ್ಲರೂ ಮತ್ತೆ ನಮ್ಮಲ್ಲಿಗೆ ಏನಾಗ್ತದೆ ಗೊತ್ತಾ, ಈ ಬೇಕರಿ ಕಾಂಡಿಮೆಂಟ್ಸಿಗೆ ನೆಂಟರು ಮಾವಂದಿರು ಬಹಳ ಜಾಸ್ತಿ. ಯಾರಂದ್ರೆ ಎಲ್ಲರೂ ಬರ್ತಾರೆ. ಇವತ್ತು ಮೊನ್ನೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ನನಗೆ ಕಳ್ಳಕಾಕರ ಬಗ್ಗೆ, ಈ ಸಿಗರೇಟ್ದು ಒಂದು ವಿಷಯ ಆಯಿತು, ಇಶ್ಯೂ ಆಯಿತು, ಆ ವಿಷಯದಲ್ಲಿ ಸರ್ ಕಳ್ಳಕಾಕರ ಬಗ್ಗೆ ನನಗೆ ಬೇಜಾರಿಲ್ಲ ಸರ್, ನನಗೆ ಅವನು ಏನು ಮಾಡ್ತಾನೆ ಗೊತ್ತಾರೆ ಸರ್, ರೌಡಿಗಳು ಏನು ಮಾಡ್ತಾರೆ ಅಂದರೆ ಬರ್ತಾರೆ, 1 ಸಿಗರೇಟ್ ಕೊಡು ಅಂತ ಹೇಳ್ತಾರೆ, ಅಕಸ್ಮಾತ್ ಹೋದರೆ 1 ಸಿಗರೇಟ್ ಇಲ್ಲ, ಹೆಚ್ಚಂದ್ರೂ 1 ಪ್ಯಾಕೆಟ್ ತಗೊಂಡು ಹೋಗ್ಬಿಡ್ತಾರೆ ಸರ್, ನಮಗೇನು ತೊಂದರೆ ಇಲ್ಲ. ಆದರೆ ಈ ಇಲಾಖೆಗಳನ್ನು ಅವ್ರು ಬರ್ತಾರೆ ಅಂದರೆ ಚಳಿ ಜ್ವರ ಶುರು ಆಗುತ್ತೆ ಸರ್, ಯಾಕಂದರೆ ಬಾಕ್ಸಲ್ಲಿ ಏನೇನಿದೆ ಅದೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಸರ್. ಸೊ ಈ ಒಂದು ನೋವನ್ನ ಇದಾದ ನಂತರ ನಾವು ಅದನ್ನ ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ BBMP ಕಮಿಷನರಿಗೆ, ಪೊಲೀಸ್ ಕಮಿಷನರಿಗೆ ನಾವು ಮನವಿಯನ್ನು ಮಾಡ್ಕೊಂಡ್ವಿ. ನಮ್ಮ ಪರಿಸ್ಥಿತಿ ಈ ರೀತಿ ಇದೆ ಸ್ವಾಮಿ, ನಮಗೆ ದಯವಿಟ್ಟು ನೀವು ನಮಗೆ ಸಹಕಾರ ಮಾಡಬೇಕಂತ ಕೇಳ್ಕೊಂಡ್ವಿ. ಮಾನವೀಯತೆಯ ನೆಲೆಯಲ್ಲಿ ಮೊನ್ನೆಯಿಂದ ಸಂಪೂರ್ಣವಾಗಿ ಆ ಕಿರಿಕಿರಿಯನ್ನು ತಪ್ಪಿಸಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ. ನಾವು ಇದರಲ್ಲಿ ಇದು ಹೇಳಬೇಕು. ಆದರೆ ಈ ತೆರಿಗೆ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅವರು ನಮ್ಮ ಹೋರಾಟವನ್ನ ಎದುರಿಸ್ತಾರೋ ಅಥವಾ ಅಷ್ಟರೊಳಗಡೆ ನಮಗೆ ಸಿಹಿಯನ್ನು ಕೊಟ್ಟು ನೋಡ, ಅಲ್ಲಿ ಹತ್ತಿಕ್ಕೋ ಕೆಲಸ ನಡೀತಾನೆ ಉಂಟು ಬಿಡಿ. ನಮ್ಮ ಒಳಗಡೆ ಒಡಕ್ತಾರಂತ ಕೆಲಸನೂ ಮಾಡಿ. ವ್ಯಾಪಾರಸ್ಥರು ಯಾರಿದ್ದಾರೆ, ಈಗ ಸಾರ್ ಹೇಳ್ದಂಗೆ ವ್ಯಾಪಾರ ಮಾಡಿದ್ದಿದೆ ಕಟ್ಟಲೇಬೇಕು ಅಂಥವ್ರಿದ್ರೆ ಖಂಡಿತ ಕಟ್ತಾರೆ. ಈ ಸಣ್ಣ ಪುಟ್ಟ ಬಿಸ್ನೆಸ್ಗೆ ಹೇಳಿದ